ಆಗ್ತಾ ಇದೆ ಸರ್. ನೋಡಪ್ಪ, ಈಗ ಅದ್ರ ಬಗ್ಗೆ ನನಗೆ ಸುದೀರ್ಘವಾಗಿ ಗೊತ್ತಿದೆ. ಮಾತಾಡಿದ್ರೆ ಅರ್ಧ ಗಂಟೆ ಮಾತಾಡ್ಬೇಕು. ಏನು ಮಾಡ್ಬೇಕು ಹೇಳಿ? ಏನಾದ್ರು ಸಲಹೆ ಕೊಡೋದಿದೆ ಸರ್? ಏನು ಸಲಹೆ ನಾನೇನು ಕೊಡೋಕ್ಕಾಗುತ್ತಪ್ಪ? ನಾನೇನು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರ್ ಅಲ್ಲ, ಅಥವಾ ಕೇಂದ್ರದಲ್ಲಿ ಯಾವುದೇ ಮಂತ್ರಿನೂ ಇಲ್ಲ, ಪಾರ್ಲಿಮೆಂಟ್ ಮೆಂಬರ್ ಇಲ್ಲ. ಅಟ್ಲೀಸ್ಟ್ ಪಾರ್ಲಿಮೆಂಟ್ ಮೆಂಬರ್ ಇದ್ದಿದ್ರೆ ಪಾರ್ಲಿಮೆಂಟಲ್ಲಿ ಮಾತಾಡ್ಬೋದು. ಇಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ? ಕೆಲವು ಜನ ಹೇಳ್ತಾರೆ ಮೋದಿ ಅವರು ಬೇಕಾದ್ರೆ ಸೆಮಿನಾರ್ ಇಡು ಮಾತಾಡ್ತೀನಿ. ವಿದೇಶಾಂಗ ನೀತಿಯಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು ಸರ್ ಕೆಲವು ಜನ ತಮ್ಮ ಪಾರ್ಟಿಯವರು. ಫಾರಿನ್ ಪಾಲಿಸಿ ಬಗ್ಗೆ ಎಸ್, ಫಾರಿನ್ ಪಾಲಿಸಿ ನಮ್ಮದು ದೇಶದ ವಿದೇಶಾಂಗ ನೀತಿ ಯಾವಾಗಲೂ ಸರಿಯೇ ಇದೆ. ಈ ಕೆಟ್ಟದಿದೆ ಅಂತ ನನಗೇನು ಅನಿಸಿಲ್ಲ ಅಂತ. ಆದರೆ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಸರಿ ಇದೆ. ಹೀಗಾಗಿ ಅಲ್ಲಿ ಇರಾನ್ನ ಈ ಹರ್ಮೂಜ್ ಜಲಸಂಧಿ ಅಂತ ಏನು ಕರೀತಾರಲ್ಲ, ಹರ್ಮೂಜ್ ಸ್ಟ್ರೈಟ್ ಅಂತ ಕರೀತಾರಲ್ಲ, ಅದು ನಮ್ಗೆ ಅಲೌ ಮಾಡಿದ್ದಾರೆ. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರೈಟ್ ಅದು ಜಲಸಂಧಿ. ಯಾಕಂದರೆ 8 ರಾಷ್ಟ್ರಗಳು ಈ ಕಚ್ಚಾ ತೈಲವನ್ನು ಸಪ್ಲೈ ಮಾಡೋದೇ ಆ ಇದು ಸ್ಟ್ರೇಟಿಂದ. ಸೌದಿ ಅರೇಬಿಯಾ, ಇರಾಕ್, ಇರಾನ್, ಕುವೈತ್, UAE, ಆಮೇಲೆ ಬಹ್ರೀನ್, ಇವರೆಲ್ಲ ರಾಷ್ಟ್ರಗಳು ಎಲ್ಲ ಇದು ಇದ್ರ ಮುಖಾಂತರನೇ ಬರಬೇಕು. 20% ಆಫ್ ದ ಆಯಿಲ್ ಈಸ್ ಎಕ್ಸ್ಪೋರ್ಟಿಂಗ್ ಫ್ರಮ್ ಇದ್ರ ಮುಖಾಂತರ. ಹೀಗಾಗಿ ನಮ್ಮ ಪಾಕಿಸ್ತಾನ, ಚೈನಾ, ಇಂಡಿಯಾ, ಜಪಾನ್, ಮೇಜರ್ ಕಂಟ್ರೀಸ್ಗೆಲ್ಲ ಆ ಕಡೆಯಿಂದ ಬರ್ತದೆ. ಹೀಗಾಗಿ ಸ್ವಾಭಾವಿಕವಾಗಿ ಸ್ವಲ್ಪ ತೊಂದರೆ ಆಗಿದೆ. ಪೆಟ್ರೋಲ್ ರೇಟು ಪ್ರೈವೇಟ್ನವರು ಈಗ ನಯಾರ ಏರಿಸಿದ್ದಾರೆ. ನನಗನ್ಸೋ ಮಟ್ಟಿದೆ ಕೇಂದ್ರ ಸರ್ಕಾರದವರು ಏರಿಸ್ತಾರೆ. ಈ ಚುನಾವಣೆ ಇದೆ ಅಂತ ಬಿಟ್ಟಿರ್ತಾರೆ. ನಮ್ಮ ರಾಜಕೀಯ ಹೆಂಗಿದೆ ಅಂದರೆ ಚುನಾವಣೆ ಬಂದ ಕೂಡಲೇ ಏರ್ಸೋದು ನಿಲ್ಲಿಸೋದು, ಆಮೇಲೆ ಏರ್ಸೋದು ಇದ್ದೇ ಇರ್ತದೆ. ಇವೆಲ್ಲ ಏನೂ ಮಾಡಲಿಕ್ಕಾಗಲ್ಲ. 10% ಸುಂಕ ಇಳಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಎದಕ್ಕೆ ಪೆಟ್ರೋಲ್ ಡೀಸೆಲ್ ಇಳಿಸಿದ್ರೆ ಒಳ್ಳೇದಲ್ಲ, ಜನತೆಗೆ ಒಳ್ಳೇದಾಗ್ತದೆ. ನೋಡೋಣ ಏನಾಗ್ತದೆ, ವಿಲ್ ಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.